ನಮಸ್ಕಾರ ಎಲ್ಲರಿಗೂ. ನೋಡ್ತಾ ಇದ್ದೀರಲ್ಲ, ಇದನ್ನು ಆಯುರ್ವೇದದಲ್ಲಿ ಶಿರೋಧಾರ ಚಿಕಿತ್ಸೆ ಅಂತ ಹೇಳ್ತೇವೆ. ಶಿರೋಧಾರ ಅಂತ ಕೂಡ ಹೇಳ್ತಾರೆ, ಕ್ಷೀರಧಾರ ಅಂತ ಕೂಡ ಹೇಳ್ತಾರೆ. ಇದನ್ನು ಎದಕ್ಕೆ ಮಾಡಿಸ್ತಾರಂದರೆ, ನಾರ್ಮಲಾಗಿ ಈಗ ಕೂದಲು ಉದುರ್ತಿರುತ್ತೆ, ತುಂಬ ಸ್ಟ್ರೆಸ್ ಇರುತ್ತೆ, ನಿದ್ದೆನೇ ಬರ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳಿರುತ್ತೆ. ಬೇಕಾದ್ರೆ ಲಿಸ್ಟನ್ನು ಹಾಕ್ತೇನೆ ಏನು ಬೆನಿಫಿಟ್ಸ್ಗಳಿದೆ ಅಂತ ಇದರಲ್ಲಿ. ಇದನ್ನು ಮಾಡಿಸಿದಾಗ ನಮಗೆ ಇನ್ಸ್ಟೆಂಟಾಗಿ ರಿಲ್ಯಾಕ್ಸ್ ಆಗುತ್ತೆ. ಇದು 3 ರಿಂದ 6 ದಿವಸ ಮಾಡ್ತಾರೆ. 3 ದಿವಸ ಮಿನಿಮಮ್ ಮಾಡಿದರೆ ಒಳ್ಳೆಯದು ನನ್ನ ಪ್ರಕಾರ. ನಾನು ಪ್ರತಿ ವಾರ ಕೂಡ ಒಂದೊಂದು ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗಿ ಈ ಥರ ಎಕ್ಸ್ಟರ್ನಲ್ ಡ್ರಗ್ಲೆಸ್ ಥೆರಪಿಗಳನ್ನ ತೊಗೋತಾ ಇರ್ತೇನೆ. ಇದೊಂದು 3 ತಿಂಗಳು ಹಿಂದೆ ಮಾಡಿದ್ದೆ ವಿಡಿಯೋ, ಇವತ್ತಿನೂ ಸಿಕ್ತು ನನಗೆ, ಹಾಗಾಗಿ ಹಾಕಿದೆ. ಈಗ ನಾವಂತೂ ಯಾವುದೂ ಪ್ರಮೋಟ್ ಮಾಡಲ್ಲ ಯಾರನ್ನೂ ಕೂಡ ಹಾಸ್ಪಿಟ್ಲ್ಗಳನ್ನು. ನೀವೇನು ಮಾಡ್ಬೋದಂದರೆ, ನಾನು ನಿಯರ್ ಬೈ ನಿಮ್ಮದು ಲೊಕೇಶನ್ಗಳೆಲ್ಲಾದರೂ ಇದ್ದರೆ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳು, ಅಲ್ಲಿಂದ ಮಾಡಿಸ್ಕೊಳ್ಬೋದು. ಇದು ನಾನು ಕಾರ್ಕಳದಲ್ಲಿ ಮಾಡಿಸ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಅಂದರೆ ನಿದ್ದೆ ಹೆಂಗೆ ಬರುತ್ತೆ ಅಂದರೆ ಕಣ್ಣು ಮುಚ್ಕೊಂಡ್ಬಿಡ್ತೀನಿ ನಿಮ್ಮದು. ಇದನ್ನು ಹಾಲಲ್ಲಿ ಕೂಡ ಮಾಡ್ತಾರೆ, ಕಷಾಯದಲ್ಲಿ ಕೂಡ ಮಾಡ್ತಾರೆ, ಮಜ್ಜಿಗೆಯಲ್ಲಿ ಕೂಡ ಮಾಡ್ತಾರೆ. ನಾನು ನಾರ್ಮಲಾಗಿ ಮಜ್ಜಿಗೆ ಮಾಡಿಸ್ತೇನೆ. ಏನಾದರೂ ತುಂಬ ಬಾಡಿ ಹೀಟ್ ಆಗಿದ್ದರೆ, ಎಲ್ಲರೂ ಜರ್ನಿ ಹೋಗಿ ಬಂದಿದ್ದರೆ ಒಂದು ಸಲ ಮಾಡಿಸ್ಬಿಟ್ರೆ ಫುಲ್ಲು ಬಾಡಿ ಕೋಲ್ಡ್ ಆಗಿಬಿಡುತ್ತೆ. ಈಗ ಕೂಡ ನನಗೆ ಕೋಲ್ಡ್ ಆಗಿದೆ. ಅಂದರೆ ಇವತ್ತು ಮಾಡಿಸಿದೆ ನಾನು, ವಿಡಿಯೋ ಮಾಡಿದ್ದು ಹಳೇದು. ಸೊ ಹಾಗಾಗಿ ನೆನಪಾಯಿತು ಮಾಡಿಸಿ ಹೇಳಬೇಕು ಅಂಥೇಳಿ. ಇದಕ್ಕೊಂದು 500 ರಿಂದ 600 ರೂಪಾಯಿ ಚಾರ್ಜ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋಲ್ಲ. ನೀವು ಸ್ಪಾಗಳಿಗೆಲ್ಲ ಹೋಗ್ಬಿಟ್ರೆ ಹೋಲ್ಸೇಲಲ್ಲಿ 3-4 ಸಾವಿರ ತೊಗೋತಾರೆ. ಅದು ನಿಮಗೆ ಬಿಟ್ಟಿದ್ದು. ಆಯುರ್ವೇದ ಡಾಕ್ಟ್ರುಗಳ ಹತ್ರ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಧನ್ಯವಾದ.